ಎಷ್ಟು ದೊಡ್ಡ ಹಾವು ನೋಡು. ಏನ್ರಿ ಹಾವೇ ನನ್ ಕಾಪಾಡೆ, ಇಲ್ಲಾಂದ್ರೆ ನಿದ್ದೆ ಆಗ್ತೀಯಾ? ಕೆಟ್ಟ ಕಾಲ ಶುರುವಾಯ್ತು ಅನ್ಸುತ್ತೆ. ನನ್ ಕಚ್ಬಿಟ್ರೆ ಏನೋ ನೋಡ್ತಾ ಇದ್ಯಾ? ಒಂದ್ ಕಡ್ಡಿ ತಗೊಂಡು ಹಾವ್ನ ಸಾಯಿಸ್ಬಾರು. ನಿಂತ್ಕೋ ನಿಂತ್ಕೋ. ನಾಗದೇವತೆಯನ್ನು ಸಾಯಿಸಿದ್ರೆ ಮಹಾಪಾಪ. ಅಯ್ಯೋ ಅತ್ತೆ, ಏನ್ ಹೀಗೆ ಹೇಳ್ತಿದ್ದೀರಾ? ಅದನ್ನ ಹೊಡಿದೇ ಇದ್ರೆ ನಮ್ಮನ್ನ ಕಚ್ಬಿಡುತ್ತೆ. ಸಾಯಿಸಲ್ಲಪ್ಪ, ಅದ್ ನಮ್ಮನ್ನೇನು ಮಾಡಲ್ಲ. ಜಲ್ಜಾ ನನ್ ಕಾಪಾಡೆ, ಇಲ್ಲಾಂದ್ರೆ ತಾಳಿ ಬಗ್ಗೆ ಹೋಗ್ಬಿಡುತ್ತೆ. ಊಟ ಇಲ್ದೆ ಬದುಕಕ್ಕಾಗಲ್ಲ, ಆದ್ರೆ ತಾಳಿ ಇಲ್ದೆ ಬದುಕ್ಬೋದ್ರಿ. ನಾನ್ ನಿಮ್ಮನ್ನ ಕಾಪಾಡಕ್ಕಾಗಲ್ಲ. ಅಮ್ಮ ನೀವೇ ಹೋಗಿ. ಅಮ್ಮ ಹಾವು 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 ಅಮ್ಮ ಕಾಪಾಡಿ. ಹಾವು ಬಾವಾ 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 ಸಾಯಿಸ್ಬಿಡೋಗಿದೆ ಬಾವಾ ಬಾವಾ. ಅಮ್ಮ ನಾಗಮ್ಮ, ನೀನು ನಮ್ಮನೆ ದೇವ್ರು. ದಿನ ನಿನಗೆ ಪೂಜೆ ಮಾಡ್ತೀವಿ. ನಮ್ಮನ್ನ ಕಾಪಾಡಬೇಕಾಗಿರೋದು ನೀನೇ ನಮ್ಮನ್ನ ಸಾಯಿಸೋಕ್ ಬಂದಿದ್ಯಲ್ಲಮ್ಮ. ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಲೇಬೇಕು. ನಮ್ಮ ಭಾವ ಏನ್ ತಪ್ಪು ಮಾಡಿದ್ರು? ಏನು ಮಾಡಿದ್ದಾನೋ ಅವನ ಬಾಯಲ್ಲೇ ಕೇಳಿಸ್ತೀನಿ. ನೀನೇನು ಮಾಡಿದ್ದೀಯೋ ಹೇಳು. ನೀನು ಏನನ್ನು ಮಾಡಬೇಕಂದುಕೊಂಡಿದ್ದೀಯೋ ಹೇಳು. ನಿಜವನ್ನು ಹೇಳುತ್ತೀಯಾ ಸಾಯುತ್ತೀಯಾ? ವೀರಭದ್ರ, ಮನೆಯಲ್ಲಿ ಇಷ್ಟೊಂದು ಜನ ಇರುವಾಗ ನಾಗಮ್ಮ ನಿನ್ನೆ ಸಾಯಿಸೋದಕ್ಕೆ ನೋಡ್ತಾ ಇದ್ದೆ ಅಂದ್ರೆ ನೀನೇನೋ ತಪ್ಪು ಮಾಡಿರ್ಬೇಕು. ನೀನು ಮನುಷ್ಯರಿಗೆ ಮೋಸ ಮಾಡಬಹುದು, ಆದ್ರೆ ದೇವತೆಗಳ ಕಣ್ ತಪ್ಪಿಸಿ ಏನು ಮಾಡಕ್ಕಾಗಲ್ಲ. ಅದಕ್ಕೆ ನಾಗದೇವತೆ ನಿನ್ನೆ ಸಾಯಿಸೋದಕ್ಕೆ ನೋಡ್ತಾ ಇರೋದು. ನಾವು ಪೂಜೆ ಮಾಡೋದು ನಾಗ ದೇವತೆ ಸೇಡಿಗೆ ಬಿದ್ದವ್ರ ತರ ನೀನ್ ಸಾಯಿಸೋಕೆ ನೋಡ್ತಿದ್ದೆ ಅಂದ್ರೆ ನೀನೇನೋ ಮಾಡ್ಬಾರ್ದು ತಪ್ಪೇ ಮಾಡಿರ್ತೀಯ. ನಾನೇನ್ ಮಾಡಲಿಲ್ಲ ಬಾಬಾ, ನಾನೇನ್ ಮಾಡಲಿಲ್ಲ. ಏನ್ ಮಾಡಿದ್ಯಾ ಹೇಳು ಹೇಳು. ಹೇಳು. ನಾನೇನ್ ಮಾಡಲಿಲ್ಲ ಬಾಬಾ. ನೀನ್ ಈ ತರ ಹೇಳಲ್ಲ. ನಿನ್ ಹತ್ರ ಹೇಗ್ ಬಾಯಿ ಬಿಡಿಸ್ಬೇಕಂತ ನಂಗೆ ಚೆನ್ನಾಗ್ ಗೊತ್ತು. ನಿನ್ನ ನೀ ನಾಗಮ್ಮ ಸಾಯಿಸೋದಿಲ್ಲ. ನಿಜ ಹೇಳ್ದೆ ಇದ್ರೆ ನನ್ನ ಕೈಯಲ್ಲಿ ಸಾಯ್ತೀಯ. ಏನ್ ಮಾಡ್ದೆ ಹೇಳು. ನಾನೇನ್ ಮಾಡಿಲ್ಲ ಬಾಬಾ. ಹೇಳು. ಹೇಳ್ತೀನಿ ಬಾಬಾ. ಹೇಳು. ಷಷ್ಠಿಗೆ ಕೂಟದ ದಿನ
ನಿಮ್ಮ ಅಪ್ಪನ ಸಾಯಿಸಿದ್ದು ನಿಮ್ಮ ದೊಡ್ಡ ಭಾವ ಅಲ್ಲ ಭಾವ, ನಾನು. ಈ ಷಷ್ಠಿಗ್ರಹ ಕೂಟಕ್ಕೂ ನಿನ್ನ ಸಾಯಿಸ್ಬಿಡ್ಬೇಕು ಅಂತ ಪ್ಲಾನ್ ಮಾಡಿದ್ದೀನಿ ಭಾವ. ನಾನ್ ಮಾಡಿರೋ ತಪ್ಪೇ ಭಾವ, ನನ್ ಕ್ಷಮಿಸ್ಬಿಡು ಭಾವ, ನಿನ್ ಕಾಲು ಹಿಡ್ಕೊಳ್ತೀನಿ, ನನ್ ಕ್ಷಮಿಸ್ಬಿಡು ಭಾವ. ನಮ್ಮಪ್ಪನ್ನ ಸಾಯಿಸಿದ್ದು ನೀನಾ? ಹೌದು ಭಾವ, ನಾನೇ ಸಾಯಿಸಿದ್ದು, ಕ್ಷಮಿಸ್ಬಿಡು ಭಾವ. ಎಂಥ ಪಾಪದ ಕೆಲಸ ಮಾಡ್ಬಿಟ್ಟಿಯೋ ಪಾಪಿ. ನಾನು ಮಾಡಿ ತಪ್ಪೆ, ನನ್ ಕ್ಷಮಿಸ್ಬಿಡು ಭಾವ. ನಮ್ಮಪ್ಪನ್ ಸಾಯಿಸಿದ್ದು ಅಲ್ದೆ ಈಗ ನನ್ನ ಸಾಯಿಸ್ಬೇಕು ಅನ್ಕೊಂಡಿದ್ಯಾ ಅಂದ್ರೆ ನೀನ್ ಎಂತ ಕ್ರೂರಿ ಅಂತ ಈಗ ಅರ್ಥ ಆಗ್ತಿದೆ. ನೀನ್ ಯಾರನ್ ಬೇಕಾದ್ರೂ ಸಾಯಿಸ್ತೀಯಾ, ಎಷ್ಟು ಜನನ್ ಬೇಕಾದ್ರೂ ಸಾಯಿಸ್ತೀಯಾ. ನಿನ್ನಂತವನ್ನ ಕ್ಷಮಿಸೋದು ಕೂಡ ತಪ್ಪಾಗತ್ತೆ ಕಣ ಭಾವ. ಬೇಡ ಭಾವ, ಬೇಡ. ನಿನ್ನಂಥವ್ರನ್ನ ಬದುಕೋಕ್ ಬಿಟ್ರೆ ಸಾವಿನ ಜೊತೆ ಸಹವಾಸ ಮಾಡಿದಾಗತ್ತೆ ಕಣ. ಅಯ್ಯಪ್ಪ, ಇದು ಕನ್ಸ. ನನ್ನ ಬಗ್ಗೆ ಭಾವನ್ ನಿಜ ಗೊತ್ತಾದ್ರೆ ಭಾವ ನನ್ನ ನಿಜವಾಗ್ಲೂ ಸಾಯಿಸ್ಬಿಡ್ತಾನೆ. ಇದ್ರ ಬಗ್ಗೆ ಮೊದಲು ಯೋಚನೆ ಮಾಡಿದೆ. ನಾನು ಕೆಲಸ ನಾನು ಮುಗಿಸ್ಬೇಕು. ಮಾತೆ ಮಾತೆ ಮಧ್ಯರಾತ್ರಿಲಿ ನಿದ್ದೆ ಮಾಡೋದ್ ಬಿಟ್ಟು ನನ್ನ ನೋಡಕ್ ಯಾಕೆ ಬಂದಿದ್ಯೋ ಮಗನೇ? ನಿನ್ ಮನೇಲಿರೋ ಮಲ್ಲಿಗೆ ನಿನ್ ಬಗ್ಗೆ ಗೊತ್ತಾಗಿದೆ ಅಂತ ಹೆದರ್ಕೊಂಡ್ ಬಂದಿದ್ಯಾ, ಹೌದಲ್ವಾ? ಹೌದು ಮಾತೆ, ನೀನೇ ಕಾಪಾಡಬೇಕು. ನಾನಿರೋವರೆಗೂ ನಿನ್ನನ್ ಯಾರು ಏನೂ ಮಾಡಕ್ಕಾಗಲ್ಲ, ಹೆದರ್ಕೋಬೇಡ. ನಮ್ ಭಾವ ಕೃಷ್ಣಯ್ಯನ ಸಾಯಿಸೋದಕ್ಕೆ ನನ್ನ ಹೆಂಡತಿ ಜೊತೆ ಮಾತಾಡ್ತಿರ್ಬೇಕಾದ್ರೆ ಆ ಹಾವು ಕೇಳಿಸ್ಕೊಂತೇನೋ ಅಂತ ನನ್ಗೆ ಅನುಮಾನವಾಗಿದೆ ಮಾತೆ. ಮಲ್ಲಿ ಗೊತ್ತಾದ್ರೆ ನಮ್ ಬಗ್ಗೆ, ನಮ್ ಪ್ರಯತ್ನದ ಬಗ್ಗೆ ಎಲ್ರಿಗೂ ಹೇಳ್ತಾಳೇನೋ ಅಂತ ಭಯ ಆಗ್ತಿದೆ ಮಾತೆ. ನಮ್ ಬಗ್ಗೆ ಗೊತ್ತಾದ್ರೂನು ನಮ್ಮನ್ ಯಾರು ಏನು ಮಾಡೋಕ್ಕಾಗಲ್ಲ. ನಮ್ ತಂತ್ರ ಗೊತ್ತಾದ್ರೂನು ನಮ್ ಪ್ರಯತ್ನನ ಯಾರು ನಿಲ್ಸೋಕೂ ಆಗಲ್ಲ, ಬದಲಾಯಿಸೋಕೂ ಆಗಲ್ಲ. ನಮ್ಮನ್ ತಡಿಬೇಕು ಅನ್ಕೊಂಡ್ರು, ಬದಲಾಯಿಸ್ಬೇಕು ಅನ್ಕೊಂಡ್ರು, ನಮಗ್ ತೊಂದ್ರೆ ಕೊಡ್ಬೇಕು ಅನ್ಕೊಂಡ್ರು, ಈ ವಿಶ್ವಾಂಬರಿ ಪ್ರತಾಪದ ಮುಂದೆ ನಿಲ್ಲೋರು ಯಾರು ನನ್ನನ್ನ ಎದುರು ಹಾಕೊಂಡು ಬದುಕೋದಿಲ್ಲ. ಈ ಷಷ್ಠಗ್ರಹ ಕೂಟದಲ್ಲಿ ನನ್ನ ಶಕ್ತಿ ಮಹಿಮೆ ಹೆಚ್ಚಾಗುತ್ತೆ, ಆ ದೇವತೆಗಳ ಶಕ್ತಿ ದುರ್ಬಲ ಆಗುತ್ತೆ. ದೇವತೆಗಳೇ ಏನು ಮಾಡಕ್ಕಾಗಲ್ಲ ಅಂದ್ಮೇಲೆ ಮನುಷ್ಯನಿಗೆ ಯಾಕೆ ಹೆದರ್ಕೊಳ್ತೀಯಾ? ನಾನು ಹೆದರ್ತಿರೋದು ಆ ಹಾವು ಬಗ್ಗೆ ಮಾತೆ. ನಾನು ನಿನ್ ಕೈ ಕಟ್ಟಿರೋದು ಮಾಮೂಲಿ ತಾಯ್ತ ಅಲ್ಲ, ಅದು ಗರುಡ ರಕ್ಷಾ ಬಂಧ. ಗರುಡ ಅಂದ್ರೆ ನಾಗರ ಹಾವಿಗೆ ಶತ್ರು ಮಾತ್ರ ಅಲ್ಲ, ನಾಗರ ಹಾವು ಕಂಡ್ರೆ ಸಾಕು ಕಾಲಲ್ಲಿ ಹಿಡ್ಕೊಂಡು ಕೊಕ್ಕಲ್ಲಿ ಕುಕ್ಕಿ ತಿನ್ನೋ ಹಾವಿನ ಪಾಲಿನ ಮೃತ್ಯು ಅಂತ ತಾಯ್ತ ಕಟ್ಕೊಂಡು ಆ ಹೆಣ್ಣು ಹಾವಿಗೆ ಹೆದರ್ತಾ ಇದೆಯಲ್ಲೋ? ಅಂದ್ರೆ ಆ ಮಲ್ಲಿ ನನ್ಗೇನೋ ಮಾಡ್ತಾಳೆ ಅಂತ ಹೆದರ್ತಿಲ್ಲ ಮಾತೆ. ಮತ್ಯಾಕ್ ಭಯ? ಮಲ್ಲಿ ಏನಾದ್ರು ನನ್ ಬಗ್ಗೆ ಭಾವನ್ಗೆ ಹೇಳ್ಬಿಟ್ರೆ ನಮ್ ಭಾವ ನನ್ ಚರ್ಮ ಸುಲ್ದು ಚೊಪ್ಲಿ ಹೋಲ್ಸ್ಕೊಂಡ್ಬಿಡ್ತಾನೆ. ಹುಲಿ ನಮ್ ಮೇಲ್ ಬೀಳೋಕ್ ಬಂದ್ರೆ ತಪ್ಪಿಸ್ಕೊಂಡು ಹೋಗಿ ಪ್ರಾಣ ಕಾಪಾಡ್ಕೋಬಹುದು ಮಾತೆ. ಆದ್ರೆ ನಮ್ ಭಾವ ಹುಲಿಗಿಂತ ಡೇಂಜರ್ ಮಾತೆ. ತಪ್ಪಿಸ್ಕೊಳಕ್ಕೆ ಗಿಪ್ಪಿಸ್ಕೊಳಕ್ ಆಗೋದೇ ಇಲ್ಲ. ಅದು ಅಲ್ದೆ ನಮ್ ಭಾವ ನನ್ ತಲೆ ಕತ್ತರಿಸ್ತಾ ಕನ್ಸು ಬೇರೆ ಬೇಕು ಮಾತೆ.
ನಿನ್ ಕೈಯಲ್ಲಿ ಸಾಯ್ಬೇಕಾಗಿರೋನು ನಿನ್ನನ್ ಸಾಯಿಸದ್ನಾ? ನಿನ್ ಭಯನೇ ನಿನ್ನ ಹೆದರ್ಸೋಕೆ ಕನಸಾಗ್ ಬಂದಿದೆ ಕಣೋ ದಡ್ಡ. ಅಷ್ಟೇ ಅಂತೀರಾ? ಆ ಮಲ್ಲಿ ವಿಷಯ ನಾನ್ ನೋಡ್ಕೊಳ್ತೀನಿ, ನೀನ್ ಮನೆಗ್ ಹೋಗು. ಮಾತೆ, ಆ ಮಲ್ಲಿ ನನ್ನ ನಂಬೋ, ಹೋಗು. ಸರಿ ಮಾತೆ, ಹೊರಡ್ತೀನಿ. ಸಿಕ್ಕಾಕೊಂಡೆ ಗಿಣಿಮರಿ. ಇನ್ನು ನಿನ್ನ ಆಟ ನಿಲ್ಲಿಸ್ಬೇಕಾದ್ದೆ. ಭ್ರಂ ಭ್ರಂ ಧ್ರಂ ಧ್ರಂ ಗರಂ ಗರಂ ಇಸಂ ಕಸಂ ಹಸಂ. ವೈನತೇಯ ಮಹಾಸ್ತ ಸರ್ಪ ಪಕ್ಷಿ ಪತೆ ವಿಭೋ ಪ್ರಜ್ಞಾಹತಂ ವನರ್ಧೇವ ಮಂತ್ರಪ್ರದೋ ವಯೋದ್ಯಾತಃ. ಗರುಡ ಎದ್ದೇಳು, ಗರುಡ ಎದ್ದೇಳು, ಗರುಡ ಆವಾಹಂ, ಗರುಡ ಆವಾಹಂ, ಗರುಡ ಆವಾಹಂ. ಆವಾಹನ, ಗರುಡ ಆವಾಹನ, ಆವಾಹನ, ಆವಾಹನ. ಭಲೆ ಗರುಡ, ಭಲೆ ಗರುಡ. ನನ್ನ ಸ್ವಕಾರ್ಯಕ್ಕೋಸ್ಕರ ನಿನ್ನ ಆವಾಹನ ಮಾಡಿದ್ದೀನಿ. ಈ ಕಾಡಲ್ಲಿ ಒಂದು ಹೆಣ್ಣು ಹಾವು ಹುಡುಗಿ ರೂಪದಲ್ಲಿ ತಿರುಗ್ತಾ ಇದೆ. ಹೋಗಿ ಅದನ್ನ ಎತ್ಕೊಂಡ್ ಬಾ. ಭಲೆ ಭಲೆ